ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಕಣ್ಣು ಆಯಿಸಿದಷ್ಟು ದೂರ ಕೇವಲ ಮರಳು. ಅರೆ, ನಾವೇನಾದ್ರೂ ರಾಜಸ್ಥಾನದ ಮರುಭೂಮಿಯಲ್ಲಿದ್ದೀವ ಅಂತ ನೀವೇನಾದ್ರೂ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು. ನದಿ ಹರಿಯುವ ಜಾಗದಲ್ಲಿ, ಹಚ್ಚ ಹಸುರಿನಿಂದ ಕೂಡಬೇಕಾದ ಜಾಗದಲ್ಲಿ ದಿಢೀರನೆ ಮಣ್ಣು ಎಲ್ಲಿಂದ ಬಂತು? ಇದು ಇಡೀ ಸಾಮ್ರಾಜ್ಯವನ್ನೇ ಮಣ್ಣು ಮಾಡಿದ ಒಂದು ಹೆಣ್ಣಿನ ಶಾಪಾನ. ಈ ರಹಸ್ಯ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೊರಟಿರೋದು ನಮ್ಮ ಕರ್ನಾಟಕದ ಚರಿತ್ರೆಯಲ್ಲೇ ಅತ್ಯಂತ ನಿಗೂಢವಾಗಿರೋ ಈ ಒಂದು ಜಾಗದ ಬಗ್ಗೆ. ಅದೇ ತಲಕಾಡು. ಈಗಿನ ಮೈಸೂರು ಹತ್ತಿರ ಇರೋ ಈ ಪುಣ್ಯಕ್ಷೇತ್ರ ಇವತ್ತಿಗೂ ವಿಜ್ಞಾನಿಗಳಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಕಾವೇರಿ ನದಿ ಇಲ್ಲಿ ಅರ್ಧ ಚಂದ್ರಾಕಾರವಾಗಿ, ಅಂದರೆ ಸಿ ಆಕಾರದಲ್ಲಿ ಹರಿಯುತ್ತದೆ. ಸಾಮಾನ್ಯವಾಗಿ ನದಿ ಇರೋ ಕಡೆ ಮಣ್ಣು ಫಲವತ್ತಾಗಿರುತ್ತೆ, ಆದ್ರೆ ತಲಕಾಡಲ್ಲಿ ಮಾತ್ರ ಬೆಟ್ಟದಷ್ಟು ಮರಳು ತುಂಬಿಕೊಂಡಿದೆ. ಇದು ಹೇಗೆ ಸಾಧ್ಯ ಆಯ್ತು ಗೊತ್ತಾ? ಅದರ ಹಿಂದೆ ಒಂದು ಭಯಾನಕ ಇತಿಹಾಸ ಇದೆ. ಹಾಗೆ ಸುಮಾರು ವರ್ಷಗಳ ಹಿಂದೆ ಹೋಗೋಣ. ಆಗ ತಲಕಾಡು ಗಂಗರ ರಾಜಧಾನಿಯಾಗಿತ್ತು. ಆಮೇಲೆ ಚೋಳರು, ಹೊಯ್ಸಳರು, ಹೀಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಇದನ್ನ ಆಳಿದವು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಶ್ರೀರಂಗರಾಯ ಅನ್ನೋ ಒಬ್ಬ ನಾಯಕ ಇಲ್ಲಿ ರಾಜ್ಯಪಾಲನಾಗಿದ್ದ. ಅವನ ಹೆಂಡತಿಯೇ ಅಲಮೇಲಮ್ಮ. ಈ ಅಲಮೇಲಮ್ಮ ಮಹಾನ್ ಶಿವಭಕ್ತೆ. ಇವರ ಹತ್ತಿರ ತುಂಬಾ ಬೆಲೆ ಬಾಳುವ ಒಡವೆಗಳಿದ್ದವು. ಮುಖ್ಯವಾಗಿ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಅಲಂಕಾರಕ್ಕೆ ಈಕೆ ತನ್ನ ಒಡವೆಯನ್ನ ಕೊಡುತ್ತಿದ್ದಳು. ಆದ್ರೆ ಕಾಲ ಬದಲಾದಂತೆ ಮೈಸೂರಿನ ಒಡೆಯರು ಅಧಿಕಾರಕ್ಕೆ ಬಂದಾಗ ಆ ಒಡವೆಗಳ ಮೇಲೆ ಕಣ್ಣು ಬಿತ್ತು ಅಂತ ಹೇಳ್ತಾರೆ. ರಾಜ ತನ್ನ ಸೇನೆಯನ್ನ ಅಲಮೇಲಮ್ಮನ ಹತ್ತಿರ ಕಳುಹಿಸಿದಾಗ ಅವಳು ಭಯಪಟ್ಟು ತನ್ನ ಒಡವೆಗಳನ್ನೆಲ್ಲ ಒಂದು ಮಡಿಕೆಯಲ್ಲಿ ಇಟ್ಟುಕೊಂಡು ಕಾವೇರಿ ನದಿಯ ತೀರಕ್ಕೆ ಓಡಿ ಹೋಗ್ತಾಳೆ. ಸುತ್ತಮುತ್ತಲು ಸೈನಿಕರು ಮುತ್ತಿಗೆ ಹಾಕಿದಾಗ ಬೇರೆ ದಾರಿ ಕಾಣದೆ ಆಕೆ ಕಾವೇರಿ ನದಿಗೆ ಹಾರುತ್ತಾಳೆ. ಆದ್ರೆ ನದಿಗೆ ಬೀಳುವ ಮುನ್ನ ಆಕೆ ಒಂದು ಶಾಪ ಕೊಡ್ತಾಳೆ. ಅದೇ ಇವತ್ತಿಗೂ ಕರ್ನಾಟಕದ ಜನರನ್ನ ನಡುಗಿಸುವ ಆ 3 ಸಾಲಿನ ಶಾಪ. ತಲಕಾಡು ಮರುಳಾಗಲಿ, ಮಾಲಂಗಿ ಸುಳಿಯಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ. ಸ್ನೇಹಿತರೆ, ಈ ಶಾಪ ಕೊಟ್ಟ ತಕ್ಷಣ ಸುಂದರವಾದ ನಗರ ಮರುಳಿನಿಂದ ತುಂಬಿ ಹೋಯಿತು. ನಾವು ಇವತ್ತಿಗೂ ಅಲ್ಲಿಗೆ ಹೋದ್ರೆ ನೋಡಬಹುದು. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇವಸ್ಥಾನಗಳು ಮರುಳಿನಲ್ಲಿ ಹೂತು ಹೋಗಿವೆ. ಎಷ್ಟೇ ಮರುಳು ತೆಗೆದರೂ ಮತ್ತೆ ಮತ್ತೆ ಮರುಳು ಹೇಗೆ ಬರುತ್ತೆ ಅನ್ನೋದು ಇವತ್ತಿಗೂ ದೊಡ್ಡ ಮಿಸ್ಟರಿ. ವಿಜ್ಞಾನಿಗಳು ಹೇಳ್ತಾರೆ ಇದು ನದಿಯ ದಿಕ್ಕು ಬದಲಾಗಿದ್ದರಿಂದ ಆದ ಬದಲಾವಣೆ ಅಂತ. ಆದ್ರೆ ನದಿ ದಿಕ್ಕು ಬದಲಾದ್ರೆ ಮರುಳು ಯಾಕೆ ಅಲ್ಲಿಗೆ ಬಂದು ನಿಲ್ಲಬೇಕು? ಅದು ಯಾಕೆ ಕೇವಲ ತಲಕಾಡನ್ನೇ ಮುಚ್ಚಿ ಹಾಕಬೇಕು? ಇದಕ್ಕೆ ಯಾರ ಹತ್ತಿರನೂ ಉತ್ತರವಿಲ್ಲ. ಮತ್ತೊಂದು ಅಚ್ಚರಿಯ ವಿಷಯ ಅಂದ್ರೆ ಮೈಸೂರು ಅರಸರ ಸಂತಾನ ಭಾಗ್ಯದ ಬಗ್ಗೆ. ಇತಿಹಾಸದ ಪುಟವನ್ನ ತಿರುವಿ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 400 ವರ್ಷಗಳಿಂದ ಮೈಸೂರು ಅರಸರಿಗೆ ನೇರ ವಾರಸುದಾರರು ಇರಲಿಲ್ಲ. ದತ್ತು ಮಕ್ಕಳ ಮೂಲಕವೇ ವಂಶ ಮುಂದುವರಿಯುತ್ತಾ ಬಂದಿದೆ. ಒಬ್ಬ ಹೆಣ್ಣು ಮಗಳ ಆಕ್ರೋಶ ಇಡೀ ಇತಿಹಾಸವನ್ನೇ ಬದಲಿಸಿ ಬಿಡ್ತು ಅಂದ್ರೆ ನಂಬೋಕೆ ಕಷ್ಟ ಅನ್ಸುತ್ತೆ ಅಲ್ವಾ? ಅಲ್ಲಿನ ಮರಳಿನ ರಾಶಿಗಳ ಕೆಳಗೆ ಇವತ್ತಿಗೂ ಪಂಚಲಿಂಗ ದರ್ಶನದ ದೇವಸ್ಥಾನಗಳಿವೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅಂಕೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಗಳನ್ನ ಮರಳಿನಿಂದ ಹೊರತೆಗೆಯೋದು ಒಂದು ದೊಡ್ಡ ಸಾಹಸ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ಪಂಚಲಿಂಗ ದರ್ಶನ ನಡೆಯುತ್ತೆ. ಆಗ ಈ ಮರುಳನ್ನೆಲ್ಲ ತೆಗೆದು ಭಕ್ತರಿಗೆ ದರ್ಶನ ವ್ಯವಸ್ಥೆ ಮಾಡ್ತಾರೆ. ಪೂಜೆ ಮುಗಿಸಿದ ಮೇಲೆ ಮತ್ತೆ ಆ ಜಾಗ ಮರುಳಿನಿಂದ ಮುಚ್ಚಿ ಹೋಗುತ್ತೆ ಅಂದ್ರೆ ನೀವು ನಂಬಲೇಬೇಕು. ಶಾಕ್ ಆಗ್ತೀರಾ ಸ್ನೇಹಿತರೆ? ಅಲ್ಲಿನ ಮರುಳು ಬೇರೆ ಕಡೆಯ ಮರುಳಿಗಿಂತ ಫುಲ್ ಡಿಫ್ರೆಂಟ್ ಆಗಿದೆ. ಆ ಮರುಳು ಎಲ್ಲಿಂದ ಬಂತು ಅಂತ ಇವತ್ತಿಗೂ ಸಂಶೋಧನೆ ನಡೆಯುತ್ತಾ ಇದೆ. ಮೈಸೂರು ಅರಸರು ಅಲಮೇಲಮ್ಮನ ಕ್ಷಮೆ ಕೇಳೋಕೆ ಅಂತ ಅವಳ ವಿಗ್ರಹವನ್ನ ಮಾಡಿಸಿ ಪೂಜೆ ಮಾಡ್ತಾರೆ. ಆದರೂ ಆ ಶಾಪದ ಪ್ರಭಾವ ಮಾತ್ರ ಕಡಿಮೆಯಾದಂತೆ ಕಾಣಿಸ್ತಿಲ್ಲ. ತಲಕಾಡು ಅಂದ್ರೆ ಕೇವಲ ಮರುಳಲ್ಲ, ಅದೊಂದು ನಿಗೂಢಗಳ ಮೊಟ್ಟೆ. ಅಲ್ಲಿನ ಗಾಳಿ, ಅಲ್ಲಿನ ಮರುಳು, ಅಲ್ಲಿನ ನೀರು ಎಲ್ಲವೂ ನಮಗೆ ಒಂದೊಂದು ಹಳೆಯ ಕಥೆಗಳನ್ನ ಹೇಳ್ತಾ ಇರೋ ತರ ಅನ್ಸುತ್ತೆ. ಆ ಮರುಳಿನ ಕೆಳಗೆ ಇನ್ನು ಏನೇನು ಅಡಗಿದೆಯೋ ಯಾರಿಗೂ ಗೊತ್ತಿಲ್ಲ. ಬಹುಶಃ ಪ್ರಕೃತಿ ಆ ರಹಸ್ಯವನ್ನ ತನ್ನ ಒಡಲಿನಲ್ಲೇ ಇಟ್ಟುಕೊಳ್ಳೋಕೆ ಇಷ್ಟಪಡುತ್ತೆ ಅನ್ಸುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಮತ್ತೆ ಸ್ಟೋರಿ ಪ್ಲಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.